ರೌಂಡ್ ಬರುತ್ತೆ ನಿಮಗೆ, ಕಂಪ್ಲೀಟ್ ರೌಂಡ್ ಇರುತ್ತೆ. ಇದನ್ನು ರೆಡಿ ಮಾಡಿದ್ರು ನೀವು ಕರ್ಗದ ಥರ ಕಾಣಿಸುತ್ತೆ. ಯಾವ ಥರ ಕಾಣಿಸುತ್ತೆ ಅಂದರೆ ಪಕ್ಕದಲ್ಲಿ ನೀವು ವಿಡಿಯೋ ಪಕ್ಕದಲ್ಲಿ ನೋಡ್ಬೋದು, ಫೋಟೋ ಬರ್ತಾ ಇದೆ. ಫ್ರೆಂಡ್ಸ್, ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಬರೀ 2.5 ಮಿನಿಟ್ದು, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಅದಕ್ಕೆ ನಿಮ್ಮೆಲ್ಲರಿಗೋಸ್ಕರ ಫುಲ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ, ಮಜಾ ಬರುತ್ತೆ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಎಸ್ ಫ್ಲವರ್ ವರ್ಲ್ಡ್. ಇವತ್ತು ಈ ವಿಡಿಯೋ ಮಾಡೋ ವಿಶೇಷ ಏನು ಅಂತಂದರೆ, ತುಂಬ ಜನ ಕಾಮೆಂಟ್ಸ್ ಬರ್ತಾಯಿದೆ, ಪರ್ಸ್ನಲ್ಸ್ ಕಾಲ್ಸ್ ಬರ್ತಾಯಿದೆ. ಏನು ಅಂತಂದರೆ ಈ ದೀಪವನ್ನು ಯಾವ ಥರ ಮಾಡಬೇಕು ಏನು ಅಂತಂತ ನೋಡಿ. ಇವತ್ತು ನಿಮಗೋಸ್ಕರ ಒಂದು ಫ್ರೇಮ್ ತಂದಿದ್ದೀನಿ ನೋಡಿ. ಈ ಥರ ಬರುತ್ತೆ ಫ್ರೇಮ್, ಇದು ಬಾಕ್ಸ್ ಟೈಪ್ ಇರುತ್ತೆ. ಈ ಫ್ರೇಮ್ನ ಯಾವ ಥರ ಮಾಡಬೇಕು, ಇದು ನಿಮಗೆ ಎಲ್ಲ ರೆಡಿಮೇಡ್ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಇದನ್ನ ಯಾವ ಥರ ಮಾಡಬೇಕು ಏನು ಅಂತ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋಕ್ಕಾದಷ್ಟು ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಮಗೆ ಈ ಥರ ದೀಪಕ್ಕೆ ಏನೇನು ಬೇಕು ಅಂತಂದರೆ ನೋಡಿ, ಇದು ಏನು ಹೇಳಿದ್ದು ಬ್ಯಾಂಬೂ ಸ್ಟಿಕ್ಸ್. ಇದು ನೋಡಿ ಈ ಥರ ಇರುತ್ತೆ ಡಬ್ಬೆ. ಇದು ತೆಳುವಾಗಿರುತ್ತೆ ಫ್ರೆಂಡ್ಸ್. ಈ ಥರ ಬೆಂಡ್ ಮಾಡಿದರೆ ಈ ಥರ ಬೆಂಡ್ ಆಗುತ್ತೆ. ಇದು ನಿಮಗೆ ಅರೌಂಡ್ 50 ರೂಪೀಸ್ ಒಂದು ಬಂಚ್. ಇದು ಎಲ್ಲ ಕಡೆ ನಿಮ್ಮ ಏರಿಯಾದಲ್ಲಿ ಬಂಬೂ ಬಜಾರ್ ಇದ್ದರೆ ಪ್ರತಿಯೊಂದು ಬಂಬೂ ಬಜಾರಲ್ಲೂ ಇದನ್ನ ಸಿಕ್ಬಿಡುತ್ತೆ. ಇದನ್ನು ತಗೊಂಡು ಆಮೇಲೆ ಸುಗಂಧರಾಜ ಹೂವು ಗೊತ್ತಲ್ಲ ಫ್ರೆಂಡ್ಸ್, ನೋಡಿ ಇದು ಲಿಲ್ಲಿ ನೋಡಿ, ಕ್ಲೋಸ್ ಮಾಡಿ ತೋರಿಸ್ತೀನಿ. ಇದು ಲಿಲ್ಲಿ. ಇದನ್ನು ಈ ಥರ ಇಟ್ಕೊಂಡು ಒಂದೊಂದೇ ಹೂವು ಇಟ್ಕೊಂಡು ಇದನ್ನು ನೋಡಿ ಈ ಥರ ನೋಡಿ ಫ್ರೆಂಡ್ಸ್, ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 3 ಹೂವು ಒಂದೊಂದು ಲೈನಿಗೆ ಡಬ್ಬೆಗೆ ಈ ಥರ ಇಟ್ಕೊಂಡು ಇದನ್ನು ನೀವು ದಾರ ಸುತ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಒಂದು ಫ್ರೇಮ್ ಬರುತ್ತೆ. ಇದು ಬಾಕ್ಸ್ ಟೈಪ್ ಫ್ರೇಮು. ತುಂಬ ಜನ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಇದರಲ್ಲಿ ಇನ್ನೂ ಒಂದು ಶೇಪ್ ಬರುತ್ತೆ, ಕರ್ಗದ ಥರ ರೌಂಡ್ ಇರುತ್ತೆ. ವಿಡಿಯೋ ನೋಡಿ, ಇದು ಈ ಥರ ರೌಂಡ್ ಬರುತ್ತೆ ನಿಮಗೆ, ಕಂಪ್ಲೀಟ್ ರೌಂಡ್ ಇರುತ್ತೆ. ಇದನ್ನು ರೆಡಿ ಮಾಡಿದ್ರು ನೀವು ಕರ್ಗದ ಥರ ಕಾಣಿಸುತ್ತೆ. ಯಾವ ಥರ ಕಾಣಿಸುತ್ತೆ ಅಂದರೆ ಪಕ್ಕದಲ್ಲಿ ನೀವು ವಿಡಿಯೋ ಪಕ್ಕದಲ್ಲಿ ನೋಡ್ಬೋದು, ಫೋಟೋ ಬರ್ತಾ ಇದೆ ನೋಡಿ, ಆ ಥರ ಕಾಣಿಸುತ್ತೆ ಇದು. ಇದ್ರದ್ದು ವಿಡಿಯೋ ನಿಮ್ಗೆ ಏನಾರ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೊಂದು ವಿಡಿಯೋ ಹಾಕ್ತೀನಿ. ಬಟ್ ಈಗ ಸದ್ಯಕ್ಕೆ ಇದನ್ನ ರೆಡಿ ಮಾಡೋಣ ನೋಡಿ. ನೀವು ನೋಡ್ಬೋದು, ಇದು ಕಟ್ ಮಾಡಿರೋ ಸುಗಂಧರಾಜ ಹೂವು. ಇದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಬೇಕಾಗಿರೋ ಅವಶ್ಯಕತೆ ವಸ್ತುಗಳೆಲ್ಲ ನಿಮ್ಗೆ ಹೇಳ್ತೀನಿ. ಹೆಡ್ಡು, ನೋಡಿ ಫ್ರೆಂಡ್ಸ್, ಈ ಥರ ಇಟ್ಕೋಬೇಕು. 3 ಥರ ಇಟ್ಕೊಂಡು ಒಂದು 2-3 ಸುತ್ತು ಇದನ್ನ ಹಾಕಿದರೆ ಸಾಕು, ಸುತ್ಕೊಂಡು ಬಿಡುತ್ತೆ. ಇದು ನೋಡಿ, ನಿಮಗೆ ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಅದನ್ನೇ ಫಾಸ್ಟಾಗಿ ಒಂದು 3 ಸುತ್ತು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಇದೇ ರೀತಿ ಎಷ್ಟೊಂದು ಬೇಕು ಅಷ್ಟನ್ನೆಲ್ಲ ಸುತ್ಕೋಬೇಕು. ಬೇಗ ಸುತ್ಕೊಳ್ಳೋಣ, ಆಮೇಲೆ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರಿ, ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಇಷ್ಟೊಂದು ವಿಡಿಯೋ ಮಾಡಿದ್ವಿ ಫ್ರೆಂಡ್ಸ್, ಬಟ್ ಅದು ಅಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತುಂಬ ಜನ ನೋಡ್ತಾ ಇದ್ದೀರಾ. ವ್ಯೂಸ್ ಬರ್ತಾ ಇದೆ, ಬಟ್ ಸಬ್ಸ್ಕ್ರಿಪ್ಷನ್ಸ್ ಇಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಯಾವ ಥರ ಪ್ಯಾಟರ್ನ್ ತೋರಿಸ್ಬೇಕು ಅಂತ ಇಲ್ಲ. ನೋಡಿ ಈ ಥರ 3 ಮಗು ಇಟ್ಕೊಂಡು ಒಂದೊಂದು ಸೇರಿಸ್ಕೊಂಡು ಈ ಥರ ಮಾಡ್ಕೋಬೇಕು. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಲಾಸ್ಟಲ್ಲಿ ಹೇಳ್ತೀನಿ ಯಾವ್ಯಾವ ಮೆಟೀರಿಯಲ್ ಎಲ್ಲೆಲ್ಲಿ ಸಿಗುತ್ತೆ, ಆಮೇಲೆ ಇದಕ್ಕೆ ಹಾಕುವಂಥ ಲಕ್ಷ್ಮಿ ಒಂದು ಗೊಂಬೆ ಅದು ಎಲ್ಲಿ ಸಿಗುತ್ತೆ, ಎಲ್ಲೂ ನೀವು ತಿರ್ಗಾಡಂಗಿಲ್ಲ.
ಎಲ್ಲ ಹೇಳ್ತೀನಿ, ಯಾವ್ಯಾವ ಮೆಟೀರಿಯಲ್ ಎಷ್ಟೊಂದು ಕಾಸ್ಟ್ ಆಗುತ್ತೆ ಅಂತ ಎಲ್ಲನೂ ನಿಮಗೆ ವೀಡಿಯೋಲಿ ತೋರಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ, ಸ್ಕಿಪ್ ಮಾಡಿದಿರ ನೋಡ್ತಾ ಇರಿ. ಸೊ ಫ್ರೆಂಡ್ಸ್ ನೋಡಿ, ದೊಡ್ಡದೆಲ್ಲ ರೆಡಿ ಆಗಿದೆ. ಈಗ ಈ ಥರ ಫುಲ್ಲದು. ಈಗ ನೋಡಿ ಚಿಕ್ಕದು ಈ ಥರ ಹಾಫ್ ಇದರಲ್ಲಿ ಹಾಫ್ ಇದೆ ಈ ಸೈಜು. ಈ ಥರ ಹಾಫ್ ಸೈಜ್ ಇದನ್ನು ರೆಡಿ ಮಾಡ್ಕೊಂಡು ಇದು ಇಲ್ಲಿ ಫ್ರಂಟಿಗೆ ಈ ಥರ ಬರುತ್ತೆ ಫ್ರಂಟಿಗೆ. ಓಕೆನಾ? ನೋಡ್ತಾ ಇರಿ, ಹಾಫದು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಹೆಂಗೆ ಮಾಡ್ತೀವೋ ಇದನ್ನು ಅದೇ ಥರನೇ, ಬಟ್ ಚಿಕ್ಕವು ಫ್ರಂಟಿಗೆ. ಮತ್ತು ನಮಗೆ ದೀಪ ಇಟ್ಕೊಳ್ಳೋಕ್ಕೆ ಜಾಗ ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ. ನೋಡಿ ಇದೇ ಥರ ಕಾಣಿಸ್ತದಲ್ಲ ಫ್ರೆಂಡ್ಸ್, ಈ ಥರ. ಇದನ್ನೆಲ್ಲ ಫಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈ ಥರ ಸುತ್ತುವಾಗ ಸ್ವಲ್ಪ ಈಸಿ ಇರುತ್ತೆ. ತೋಟ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಕಟ್ ಮಾಡಿದ್ದೀರಾ ಅಂತಂದರೆ ಕ್ಲೀನಾಗಿ ಫಿನಿಶಿಂಗು ಬರುತ್ತೆ. ಆಮೇಲೆ ನಿಮಗೆ ಕಾಣಿಸೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ದಬ್ಬೆಯಲ್ಲಿ ಎಲ್ಲ ನಿಮಗೆ ತೋಟ ಎಲ್ಲ ಕಾಣಿಸಲ್ಲ, ಕ್ಲೀನಾಗಿ ನೋಡೋಕ್ಕೆ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಗಿಬಿಡುತ್ತೆ ಇದು. ನೋಡಿ ಈ ಥರ ಬರುತ್ತೆ. ನೋಡಿ ಇಲ್ಲಿ ಫ್ರಂಟಿಗೆ ಈ ಥರ, ಓಕೆನಾ? ಚಿಕ್ಕದು ಇಲ್ಲಿ ಬರುತ್ತೆ. ಆಯಿತಾ? ಓಕೆ, ಇದೇ ಥರ ನಾವು ಸುಮಾರು 7 ಬೇಕು ಇದಕ್ಕೆ. ಫೈನಲ್ ಆಗಿ ಗೈಸ್ ಎಲ್ಲ ಒಂದು ಬೇಗಲು ರೆಡಿ ಆಗಿದೆ ಈ ಥರ. ಸೊ ನಾವೀಗ ಇದನ್ನ ಪಿಡಿಪದ ದಾರ, ಒಂದು ರೀಲ್ದು ಕಾಣಿಸ್ತಾ ಇದೆಯಲ್ಲ, ಈ ಥರದೊಂದು ದಾರ ತಗೊಳ್ಳಿ. ಇದನ್ನ ಒಂದು ಕಟ್ ಮಾಡ್ಕೊಳ್ಳೋಣ ಗೈಸ್. ನೋಡಿ ಇದನ್ನು ಇಲ್ಲಿ ಗಂಟು ಹಾಕ್ತಾ ಇದ್ದೀನಿ. ಗೈಸ್ ಈ ಥರ ಹಗ್ಗ ಟ್ಯಾಗ್ ಮಾಡ್ಕೊಂಡಿದ್ದೀನಿ, ಗಬ್ಬೆ ತೊಗೊತಾ ಇದ್ದೀನಿ. ಇಲ್ಲಿ ಬಿಟ್ಟು ಇದನ್ನ ಜಸ್ಟ್ ಸಿಂಪಲ್ ಈ ಥರ ಕಬ್ಬಿಗೆ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ ಅಷ್ಟೇ. ರೆಡಿ ಆಗ್ತದೆ. ಇದೇ ಥರ ಎಲ್ಲದನ್ನು ಸೇರಿಸ್ಬಿಡೋಣ.
ಗ್ಯಾಪ್ ಇರುತ್ತೆ. ಫ್ರಂಟ್ ಸೈಡ್ ಈ ಥರ ಇರುತ್ತೆ ನೋಡಿ, ಇಲ್ಲಿ ನೋಡಿ ಈ ಥರ ಇರುತ್ತೆ. ಆಮೇಲೆ ಈಗ ಇದು ಆಮೇಲೆ ಇದು ಕನಕಾಂಬರ ಹಾಕ್ಕೋಬೋದು. ನನಗೆ ಇಲ್ಲಿ ಒರಿಜಿನಲ್ ಕನಕಾಂಬರ ಅವೈಲೇಬಲ್ ಇಲ್ಲ ಅಂತ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದನ್ನ ಯೂಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಬನ್ನಿ ಗೈಸ್ ವಿಡಿಯೋ ಕಡೆ ಹೋಗೋಣ. ಈಗ ಇಲ್ಲ ನಿಮಗೆ ಒಂದೊಂದು ಕಟ್ಟಿ ತೋರಿಸ್ತೀನಿ ಯಾವ ಥರ ಹಾಕ್ಕೋಬೇಕು ಅಂತ. ಸೊ ಗೈಸ್ ಈಗ ಫಸ್ಟು ತಗೊಳ್ಳೋಣ ನೋಡಿ ಗೈಸ್. ಈಗ ಇದನ್ನ ತೊಗೊತಾ ಇದ್ದೀನಿ. ಸೊ ಇದನ್ನು ಇಲ್ಲಿ ಕಟ್ಕೊಂಡು ಈ ಥರ ಇದನ್ನು ಟ್ಯಾಪ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀವಿ ಗೈಸ್, ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ. ಟ್ಯಾಪ್ ಮಾಡಿಬಿಟ್ಟು ಇದನ್ನ ಇಲ್ಲೊಂದು ಟ್ಯಾಗ್ ಮಾಡೋಣ. ಬರೀ 5 ನಿಮಿಷದ ಕೆಲಸ ಕಾಯಿಸಿದ್ದು. ಇದನ್ನು ನೀವು ಹೂವು ಎಲ್ಲ ಕ್ಲೀನಾಗಿ ಸುತ್ಕೊಂಡ್ಬಿಟ್ರೆ ವಿತಿನ್ 5 ಮಿನಿಟ್ಸ್ ನೀವು ಮನೆಗೆ ರೆಡಿ ಮಾಡ್ಕೋಬೋದು ಆರಾಮಾಗಿ. ನೋಡಿ ಇದನ್ನು ಈ ಥರ ಮೇಲೆ ಹಾಕೋಣ ಗ್ಯಾಪಿಗೆ. ನೋಡಿ ಇದನ್ನು ಈ ಥರ ಫ್ರಂಟ್ ಶೇಪಿಗೆ ಹಾಕಿಬಿಡೋಣ ಈ ಥರ. ಓಕೆ, ದಯವಿಟ್ಟು ಯಾರು ಹಂಗಂಗೆ ನೋಡ್ತಾ ಇದ್ದೀರಾ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮಗೂ ಈ ಥರ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಿಮಗೋಸ್ಕರ ಒಳ್ಳೆ ಒಳ್ಳೆ ವೀಡಿಯೋಸ್ ತರ್ತಾ ಇರ್ತೀನಿ. ಈ ಸೈಜಲ್ಲಿಗೆ ಇದು ನಿಮಗೆ ಫ್ರಂಟ್ ಶೇಪು ಈ ಥರ ಬಂದುಬಿಡ್ತು. ಸೊ ನೆಕ್ಸ್ಟ್ ಒನ್ ಇನ್ನೊಂದು ತಗೊಂಡು ಇಲ್ಲಿ ಮೇಲೆ ಹಾಕೋಣ ಈ ಥರ.